ಗ್ರಾಮಾಂತರ ಪ್ರತಿಭೆಗಳಾಗಿರಬಹುದು, ಜಿಲ್ಲಾವಾರು ಹುಡುಕಿ ಹೆಕ್ಕಿ ಅವರಿಗೆ ತರಬೇತಿಯನ್ನ ಕೊಟ್ಟು ಒಂದು ಹಂತಕ್ಕೆ ತರಬೇಕು ಅನ್ನೋದು ನಿಮ್ಮ ಕನಸಾಗಿದೆ. ಈ ಒಂದು ಮಹದಾಸೆ ಪೂರ್ಣ ಆಗಬೇಕು ಅಂದ್ರೆ ನಿಮಗೆ ಈಗ ಸದ್ಯಕ್ಕೆ ಕಾಣಿಸ್ತಿರುವಂತಹ ಲೋಪದೋಷಗಳು ಎಲ್ಲಿದೆ? ಅಂದ್ರೆ ಪ್ರತಿಭೆಗಳ ಕೊರತೆ ಇರ್ಲಿಕ್ಕಿಲ್ಲ, ಆದ್ರೂ ಮೂಲ ಸೌಕರ್ಯಗಳೆಲ್ಲ ಈಗ ಚೆನ್ನಾಗಾಗಿದೆ. ಇದರಿಂದ ಏನಾದ್ರೂ ಸೋಮಾರಿತನ ಅಥವಾ ಕನ್ಸಿಸ್ಟೆನ್ಸಿ ಇಲ್ವಾ ಅವರಲ್ಲಿ? ಎಲ್ಲಿ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಅನ್ಸುತ್ತೆ? ಮೇಡಮ್, ಪ್ರತಿಭಾವಂತರು ಇದ್ದಾರೆ. ಪ್ರತಿಭಾವಂತರು ಒಲಿಂಪಿಕ್ಸ್ ಹೋಗ್ಬೇಕು ಅಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಆಡಬೇಕು. ಆ ಕ್ವಾಲಿಫೈಯಿಂಗ್ ರೌಂಡ್ಸ್ ಆಡಬೇಕು ಅಂದ್ರೆ ಅವ್ರು ಇಂಟರ್ನ್ಯಾಷನಲ್ಸ್ ಸುಮಾರು ಮೇಜರ್ ಆಡಬೇಕು. ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಚಾಂಪಿಯನ್ಶಿಪ್, ಆ ಥರ ತುಂಬ ಮೀಟ್ಸ್ ಇದೆ. ಅಲ್ಲಿ ಕ್ವಾಲಿಫೈಯಿಂಗ್ ಆಗಬೇಕು. ಅಲ್ಲಿ ಕ್ವಾಲಿಫೈಯಿಂಗ್ ಆಗಬೇಕು ಅಂದರೆ ಅವ್ರಿಗೆ ಇನಿಷಿಯಲ್ಲು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಬಟ್ ಟೈಮ್ ಸರಿಯಾಗಿ ಕೊಡ್ತಾ ಇದೆ. ಅವರು ಟೈಮ್ ಸರಿಯಾಗಿ ಹಣ ಮಂಜೂರು ಮಾಡಿಬಿಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ಕ್ರೀಡೆಗೆ ಭಾಗವಹಿಸೋಕ್ಕೆ ಈಸಿ ಆಗಿಬಿಟ್ಟು ಒಲಿಂಪಿಕ್ಸ್ಗೂ ಪ್ಯಾರಾಒಲಿಂಪಿಕ್ಸ್ಗೆ ಕ್ವಾಲಿಫೈಗೆ ಈಸಿ ಆಗುತ್ತೆ. ಈಗ ಕೋಚಿಂಗಿಗೆ ಕೂಡ ಎಲ್ಲವೂ ಎಕ್ಸ್ಪೆನ್ಸಿವ್ ಆಗಿದೆ. ಯಾವ ರೀತಿ ನೀವೀಗ ಕೋಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತಾ? ಈ ಸಹಾಯಧನ, ಈ ಮೊತ್ತ, ಇದು ಏನನ್ನ ಕವರ್ ಮಾಡುತ್ತೆ? ಮೇಡಮ್, ಕೋಚಿಂಗಿಗೆ ನಾವು ಇದು ಮಾಡೋದಿಲ್ಲ. ಕ್ರೀಡಾಪಟುಗಳು ಇದು ಮಾಡ್ತಾರೆ. ಎಷ್ಟೊಂದು ಕಡೆ ಕೋಚಸ್ಸು ಫ್ರೀಯಾಗೆ ಕೊಡ್ತಾ ಇದ್ದಾರೆ, ಶುಲ್ಕ ತಗೊಳ್ತಾ ಇಲ್ಲ. ಅವ್ರಿಗೇನು ಅಂದರೆ ಅವ್ರ ಮಕ್ಕಳು ಅವರ ಟ್ರೈನೀಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಾಗ ನಿಮ್ಮ ಕೋಚ್ ಯಾರು ಅಂತ ಕೇಳ್ತಾರೆ. ಸೊ ಆ ಹೆಸರು ಬರಬೇಕು ಕೋಚ್ಗೆ. ಸೊ ಆ ಥರ ಸುಮಾರು ಜನ ಕೋಚ್ಗಳು ಇದು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು 2-3 ನಂಗೆ ಗೊತ್ತಿಲ್ಲ, ತೊಗೊಳ್ತಾ ಇದ್ದಾರೆ. ಅವ್ರಿಗೂ ಬೇಕಲ್ಲ, ಅವ್ರ ಜೀವನನೂ ನಡಿಬೇಕಲ್ಲ ಕೋಚ್ಗೆ, ಅವ್ರು ತಗೋತಾ ಇದ್ದಾರೆ. ಬಟ್ ಅದನ್ನೆಲ್ಲ ಕ್ರೀಡಾಪಟುಗಳು ಈಡೇರಿಸ್ಕೊಳ್ತಾ ಇದ್ದಾರೆ. ನಮ್ಮ ಅಸೋಸಿಯೇಷನ್ ಅದರಲ್ಲಿ ಇದಿಲ್ಲ. ನಮ್ದು ಏನು ಅಂದರೆ ಅವ್ರನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ದಾರಿ ತೋರಿಸ್ಬಿಡ್ತೀವಿ. ಆ ದಾರಿಯಲ್ಲಿ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತರಬೇಕು ಅಂತ ನಮ್ಮ ಆಸೆ. ಈಗಿನ ಯೂತ್, ನೀವು ಇವ್ರಿಗೆ ಒಂದು ಸಂದೇಶ ಕೊಡಬೇಕು ಅಂದರೆ, ಪ್ಯಾರಾ ಸ್ಪೋರ್ಟ್ಸಲ್ಲಿ ಯಾರೇ ಇರಲಿ, ಆಸಕ್ತಿಯನ್ನು ಹೊಂದಿದವರು ಇರಬಹುದು ಅಥವಾ ಇದಕ್ಕೆ ಸರಿಯಾದ ರೂಟ್ ಎಲ್ಲಿ ಅಂತ ಹುಡುಕ್ತಾ ಇರೋರು ಇರಬಹುದು. ಹೇಗಪ್ಪ ನಾವಲ್ಲ ಅಲ್ಲಿ ಈ ಥರ ಒಬ್ಬರು ವ್ಯಕ್ತಿ ಇದ್ದಾರೆ, ಸಂದರ್ಶನವನ್ನು ನೋಡಿದ್ರು, ಅಥವಾ ಅವ್ರಿಗೆ ಹೋಗಿ ಹೇಗೆ ಅಪ್ರೋಚ್ ಮಾಡಬೇಕು, ಎಲ್ಲಿ ಸಿಗ್ತೀರಾ, ಅವ್ರಿಗೆ ಹೇಗೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಸಿಗುತ್ತೆ, ಇದನ್ನ ಒಂದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮದು ಕರ್ನಾಟಕ ಸರ್ಕಾರ ಅಂಗವಿಕಲರ ಕ್ರೀಡಾ ಸಂಸ್ಥೆ ಕಂಠೀರವ ಕ್ರೀಡಾಂಗಣದಲ್ಲಿದೆ. ನಮ್ಮದು ರಾಜ್ಯ ಸರ್ಕಾರ ಮಾನ್ಯತೆ ಆಗಿರೋದ್ರಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಉಪನಿರ್ದೇಶಕರು ಮಾರ್ಗದರ್ಶನ ಕೊಡ್ತಾರೆ. ಆಮೇಲೆ ನಮ್ಮದು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕ್ರೀಡಾ ಸಂಸ್ಥೆ ಇದೆ, ಜಿಲ್ಲಾ ಅಂಗವಿಕಲರ ಕ್ರೀಡಾ ಸಂಸ್ಥೆ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತೂ ನಮ್ಮ ಅಸೋಸಿಯೇಷನ್ದು ಫೇಸ್ಬುಕ್ಕು ಇದೆ, ಇನ್ಸ್ಟಾಗ್ರಾಮ್ ಇದೆ, ಇಮೇಲ್ ಐ ಡಿಗಳಿದೆ. ನಿಮ್ದು ಏನೇ ಇದಾದ್ರೂ ಜಿಲ್ಲೆಯಲ್ಲಿ ಹೋಗಿ ಇದು ಮಾಡಿದ್ರೂ ಇದ್ದೇ ಇರ್ತಾರೆ. ಈಗ ಹೆಂಗೆ ಗೊತ್ತು ನಿಮಗೆ, ಗೂಗಲಲ್ಲಿ 2 ಇದರಲ್ಲಿ ಹೆಸರು ಹೊಡೆದ್ರೆ ಇಲ್ಲ ಏನೋ ಮಾಡಿದ್ರೆ ನಮ್ಮ ಜಾತಕನೇ ಕೊಡ್ತಾ ಇದೆ. ಸೊ ಅದರಿಂದ ಆಗಿನ ಥರ ನಾವು ಮಾಧ್ಯಮದಲ್ಲಿ ಹೇಳಿ ಇದಂಗಿಲ್ಲ. ಇವಾಗ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಇವಾಗ ನಿಮ್ಮನ್ನು ಮುಟ್ಟಿಸಿದ್ದೀರಾ, ಸುಮಾರು ಕಡೆ ಎಲ್ಲ ಮುಟ್ತಾ ಇದೆ, ತುಂಬ ಇದಾಗ್ತಾ ಇದೆ, ಅರಿವಾಗ್ತಾ ಇದೆ. ನಿಮ್ಮ ಹೆಸರು ಅಥವಾ ನಿಮ್ಮ ತಂಡದ ಹೆಸರು ಭಾರತವನ್ನ ಪ್ರತಿನಿಧಿಸಿದಂತಹ ಒಂದು ನೆನಪುಗಳು ಎಷ್ಟು ಖುಷಿ ಕೊಡ್ತು? ಎಲ್ಲಿ ಅದನ್ನ ಮೊದಲ ಬಾರಿಗೆ ಹೇಗೆ ತಿಳ್ಕೊಂಡ್ರಿ, ಯಾರಿಂದ ತಿಳ್ಕೊಂಡ್ರಿ? ಯೂಶಲಿ ನಮ್ಮ ವಿಕಲಚೇತನ ಕ್ರೀಡೆ ಆಗಲಿ, ರಾಷ್ಟ್ರ ಮಟ್ಟ ಆಗಲಿ, ಅಂತಾರಾಷ್ಟ್ರೀಯ ಮಟ್ಟದಾಗಲಿ, ಲಾಸ್ಟ್ ಪೇಜ್ ಸ್ಪೋರ್ಟ್ಸ್ ಕಾಲಮಲ್ಲಿ ಮೇನ್ ಬರ್ತಾ ಇಲ್ಲ, ಒಂದು ಸೈಡ್ ಬಾಟಮಲ್ಲೆಲ್ಲ ಬರೋದು. ಏನೋ ನಮ್ಮ ವಿಕಲಚೇತನರು ಆಗ್ತಾ ಇದ್ದಾರೆ, ಖುಷಿ ಅಂತ ಆಗ್ತಾಯಿತ್ತು. ನಂದು 2005ರಿಂದ 2004 ಬೆಲ್ಜಿಯಂ, ಸ್ವೀಡನ್ ಕ್ರೀಡೆ ಹೋಗೋಕೆ ಬಂದಾಗ ಎಲ್ಲ ಪ್ರಿಂಟ್ ಮಾಧ್ಯಮದವರು ಕವರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಸುಮಾರು ಆರ್ಟಿಕಲ್ಸು ಮಾಡೋಕ್ಕೆ ಶುರು ಮಾಡಿದ್ರು. ಸ್ಪೆಷಲ್ ಎಡಿಷನ್, ಸ್ಪೆಷಲ್ ಮೋಟಿವೇಶನ್ ಕೊಡೋದಕ್ಕೆ ನೀವೇ ಒಂದು ಸ್ಫೂರ್ತಿದಾಯಕರು. ಸೊ ದಯವಿಟ್ಟು ನೀವೊಂದು ಸಂದೇಶ ಕೊಟ್ಟರೆ ಮುಂದಿನ ಪೀಳಿಗೆಗಳಿಗೂ ಒಳ್ಳೆ ದಾರಿ ಆಗುತ್ತೆ, ಆ ಥರ ಮಾಡಿ ಅಂತ ಶುರು ಮಾಡಿದ್ರು. ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬರೀ ದೂರದರ್ಶನ ಇತ್ತು. ಆಮೇಲೆ ಈಗ ಎಷ್ಟೊಂದು ಸೋಷಲ್ ಯೂಟ್ಯೂಬ್ ಬ್ಲಾಗರ್ಸ್ ಇದೆ, ಪ್ರಿಂಟ್ ಮೀಡಿಯಾಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ತುಂಬ ವಾಹಿನಿಗಳಿದೆ. ಎಲ್ಲರೂ ಇವಾಗ ಅದನ್ನೇ, ನಾನು ಅದನ್ನೇ ಹೇಳ್ತೀನಿ, ತುಂಬ ಜನ ಐಡೆಂಟಿಫೈಡ್ ಎಲೆ ಮರೆ ಕಾಯ್ತಾರ ಇರ್ತಾರೆ. ಅಂಥವ್ರು ಬಂದು ಮುಂದೆ ಈ ಥರ ನಿಂತರೆ ನಿಮಗೊಂದು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ತರ್ತೀರ, ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆ ಹೆಸರು ತರ್ತಾರೆ. ವೆಂಕಟೇಶ್ ಅವರು ಬಿಡುವಿನ ಸಮಯದಲ್ಲಿ ಏನ್ ಮಾಡಿ ಬಯಸ್ತಾರೆ? ಒಂದು ಸಾಧಾರಣವಾದಂತಹ ನಿಮ್ಮ ದಿನಚರಿ ಹೇಗಿರುತ್ತೆ? ಪ್ರಾಕ್ಟೀಸ್ ಇಲ್ಲಿ ಇದ್ದಾದ್ರೂ ಅಥವಾ ಇಲ್ಲದೆ ಇದ್ದಾಗ್ಲೂ? ನಂದು ದಿನಚರಿ ಬೆಳಗ್ಗೆ 5:30 ಎದ್ದರೆ ಮನೆಯಲ್ಲಿ ಸ್ವಲ್ಪ ಲೈಟ್ ಎಕ್ಸಸೈಸ್ ಮಾಡ್ತೀನಿ, ಯೋಗಾಸನ ಆ ಥರ.
ಆಮೇಲೆ 8 ಗಂಟೆ 7 ಮೇಲೆ ನನ್ನ ರುಟೀನ್ಸ್ ಸ್ನಾನ ಪೂಜೆ ಎಲ್ಲ ಮಾಡಿ 8:30 8:45 ಪೇಪರ್ ಓದ್ಬಿಟ್ಟು 9ರಲ್ಲಿ ನನ್ನ ಮೊಬೈಲಲ್ಲಿ ಇಷ್ಟು ರಾಶಿ ತುಂಬಿರುತ್ತೆ ಅವ್ರಿಗೆಲ್ಲ ರಿಪ್ಲೈ ಮಾಡಿ ಆಮೇಲೆ ಫೋನ್ ಕಾಲ್ಗಳು ಶುರು ಆಗುತ್ತೆ. ಫೋನ್ ಆದಮೇಲೆ ಮೀಟಿಂಗ್ಸ್ ಇದ್ದರೆ ಹೊರಗಡೆ ಹೋಗ್ಬೇಕಾಗತ್ತೆ. ಮೀಟಿಂಗ್ಸ್ ಇಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ನಮ್ಮದು ಸ್ವಂತ ಉದ್ಯೋಗ ಇರೋದ್ರಿಂದ ಅದನ್ನು ಸ್ವಲ್ಪ ನೋಡ್ಕೋಬೇಕು. ನಾನು ನಮ್ಮನ್ನ ಸೇರ್ಕೊಂಡು ಮುಂಚೆ ಅದನ್ನು ನೋಡ್ಕೊಂಡ್ಬಿಟ್ಟು ಸಾಯಂಕಾಲ ಬರಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತೀನಿ. ಕ್ರೀಡಾಂಗಣಕ್ಕೆ ಬಂದು ಸ್ವಲ್ಪ ಓಡಾಟ ಆದರೂ ಮಾಡಬೇಕು. ಓಡಾಟ ಆದ್ರೇ ನನ್ನ ಮೈಂಡು ಇದಾಗತ್ತೆ ಅಂತ ಏನೋ ಒಂದು ಅಡಚಣೆಗಳಾಗ್ತಾಯಿದೆ. ಬಟ್ ಮುಂದಕ್ಕಂತೂ ಇದನ್ನು ನಾನು ಶಿಸ್ತನ್ನು ಪಾಲನೆ ಮಾಡಬೇಕು. ಮುಂದೆ ಬರುವಂತಹ ಒಂದು ಅಪ್ಕಮಿಂಗ್ ಜನರೇಷನ್ ಅಥವಾ ಜೆನ್ ಝಿ ಅಂತ ಏನು ಹೇಳ್ತೀವಿ, ಈ ಫಾಸ್ಟ್ ಪೇಸ್ ಲೈಫಲ್ಲಿ ಏನು ಹೇಳ ಬಯಸ್ತಾರೆ, ಇವರಿಗಿರುವಂತಹ ಒಂದು ಸಂದೇಶವನ್ನು ನಾವೆಲ್ಲರೂ ಕೂಡ ಗಮನ ಇಟ್ಟು ಆಲಿಸೋಣ. ಏನು ಹೇಳ ಬಯಸ್ತೀರಾ ಮೇಡಮ್? ಇಂದಿನ ಮಕ್ಕಳೇ ಮುಂದಿನ ಕ್ರೀಡಾಪಟುಗಳು ಅಂತ ನಾನು ಹೇಳ್ತೀನಿ. ನಾನು ಕ್ರೀಡಾಪಟುಗಳಿಗೂ ಒಂದೇ ಒಂದು ವಿನಂತಿ, ನನ್ನ ಕೈ ಜೋಡಿಸ್ಕೊಂಡು ಹೇಳೋದು ಅಂದರೆ ಮಾದಕ ವಸ್ತುಗಳಿಂದ ದೂರ ಇರಿ. ಪೌಷ್ಟಿಕ ಆಹಾರ ತಿಂದು ನೀವು ಒಳ್ಳೆ ದಾರಿ, ಯಾಕಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಮಗೆಲ್ಲ ಒದಗಿಸ್ಕೊಡ್ತಾ ಇದ್ದಾರೆ. ಆ ಮಾದಕದಿಂದ ದೂರ ಇದ್ದರೆ ನೀವು ಇನ್ನೂ ಬೆಳಿಬೋದು, ನಮ್ಮ ದೇಶಕ್ಕೆ ಕೀರ್ತಿ ತನ್ನಿ ಅಂತ ನಾನು ಕೇಳ್ಕೊತೀನಿ. ಜೀವನವನ್ನೇ ನಮಗೆ ಲಕ್ಷ್ಯದ ಒಂದು ಹಾದಿಯಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಕನಸುಗಳನ್ನು ಕಂಡು ಜನತೆಗೆ, ಜನಮಾನಸಕ್ಕೆ, ಅದರಲ್ಲೂ ವಿಶೇಷವಾಗಿ ಯುವ ಜನತೆಗೆ ಒಂದು ಉತ್ತಮ ಮೆಸೇಜ್ನ ನೀವು ನೀಡಿದ್ದೀರಾ. ಪ್ರೆಸಿಡೆಂಟ್ ಆಗಿ ಪ್ಯಾರಾಸ್ಪೋರ್ಟ್ಸ್ ಅಸೋಸಿಯೇಷನ್ ಕರ್ನಾಟಕದ್ದು ಅನೇಕ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರಾ. ನೀವು ಕಂಡಂಥ ಪ್ರತಿಯೊಂದು ಕನಸು ಕೂಡ ನನಸಾಗಲಿ. ಭಾರತಾಂಬೆಯ ಮುಡಿಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಮುಡಿಗೆ ಇರಲಿ ಅಂತ ನಾವು ಕೂಡ ಈ ಸಮಯದಲ್ಲಿ ಆಶಿಸ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಜೀವನವನ್ನ ಹಾಗೂ ಯಶಸ್ಸನ್ನ ಸಂಭ್ರಮಿಸಲಿಕ್ಕೆ ಒಂದು ಅವಕಾಶ ನಮಗೂ ಸಿಕ್ತು. ನಿಮ್ಮೊಂದಿಗೆ ಮಾತನಾಡ್ತಾ ಎಲ್ಲವುದಕ್ಕಾಗಿ ಧನ್ಯವಾದಗಳು. ಆಯುಷ್ಟಿ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಈ ನನ್ನನ್ನು ಕರೆಸಿ ಈ ಸಂದೇಶ ಹೇಳೋದಕ್ಕೆ ನೀವು ಮಾಡಿಕೊಟ್ಟಿದ್ದ ಸೌಕರ್ಯಗಳಿಗೆಲ್ಲ ಮತ್ತೊಮ್ಮೆ ಧನ್ಯವಾದ.